ಪ್ರೈಮ್ ಟೈಮ್ ರೂಟೀನ್ ಮತ್ತೆ ಮುಂದುವರಿತಾ ಇದೆ. ಒಂದು ದೇಶ ಒಂದು ಚುನಾವಣೆ ಜಾರಿಯ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಸಾಕಷ್ಟು ತಗಾದೆಗಳಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಕೊಡ್ತಿರೋದೇನು ಕೇಂದ್ರ ಸರ್ಕಾರ ಅಥವಾ ಇದಕ್ಕೆ ನೇಮಿಸಿರ್ತಕ್ಕಂಥ ಸಮಿತಿ ಅಂತ ಹೇಳಿದ್ರೆ, ಈ ಮತ್ತೆ ಚುನಾವಣೆ ಆಗ್ತಾ ಇದ್ದರೆ ದೇಶ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ನೋಡಿ, ಸ್ವಾತಂತ್ರ್ಯ ನಂತರದಿಂದಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಕಾಲದಲ್ಲಿ, ಕೇಂದ್ರಕ್ಕೆ ಬೇರೆ ಕಾಲದಲ್ಲಿ ಚುನಾವಣೆ ಆಗಿದೆ. ಇದರ ನಡುವೆ ಆಯಾ ಕಾಲಘಟ್ಟದ ಬಜೆಟ್ಗೆ ಅನುಗುಣವಾಗಿ ಕೆಲವೊಂದಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಇಲ್ಲಿ ಕೇಂದ್ರ ಇದಕ್ಕೆ ಮುಂದೆ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ಮತ್ತೆ ಚುನಾವಣೆ ಬರ್ತಾ ಇದ್ದರೆ ನಾವೇನು ಉದ್ಧಾರ ಮಾಡೋಕ್ಕಾಗಲ್ಲ ದೇಶನ ಅಂತ. ದೇಶ ಉದ್ಧಾರ ಮಾಡೋಕ್ಕಾಗತ್ತಾ ನಾವು? ಅದಕ್ಕೆ ಶ್ರೀ ರಾಮನಾಥ್ ಕೋವಿಂದ್ ಅವರೇ ನಿಮ್ಮ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೀವಿ. ಇಡೀ ದೇಶಕ್ಕೆ ಏಕಕಾಲದಲ್ಲಿ ಕೇಂದ್ರಕ್ಕೆ, ರಾಜ್ಯಗಳಿಗೆ ಎಲ್ರಿಗೂ ಒಟ್ಟಿಗೆ ಎಲೆಕ್ಷನ್ ಆಗಿಬಿಡಲಿ, ಆವಾಗ ಅದು ಚೆನ್ನಾಗಿರುತ್ತೆ. ಆಮೇಲೆ ಎಲೆಕ್ಷನ್ ಗೊಡವೆಗಳೇ ಇರಲ್ಲ, ಆಮೇಲೆ ಬರೀ ಅಭಿವೃದ್ಧಿ ಕಡೆ ಗಮನ ಕೊಟ್ಕೊಂಡಿರಬಹುದು ಎನ್ನುವ ಒಂದು ಥಾಟ್ ಪ್ರಾಸೆಸ್ಸನ್ನು ಅವ್ರಿಗೆ ಅದನ್ನು ಹೇಳ್ತಾರೆ. ಅದರ ಪ್ರಕಾರ ಸಾಧಕ ಬಾಧಕ ಸೇರಿಸಿ ಅವರೊಂದು ರಿಪೋರ್ಟನ್ನು ಕೊಡ್ತಾರೆ. ಇದೀಗ ಸಂಪುಟ ಒಂದು ಕಡೆ ಒಪ್ಪಿಗೆ ಆಯಿತು. ಇದೀಗ ಈ ಒಂದು ದೇಶ ಒಂದು ಚುನಾವಣೆಯ ಮಸೂದೆಗೆ ಸಂಪುಟ ಒಪ್ಪಿಗೆ ಕೊಟ್ಟ ಮೇಲೆ ಶೀಘ್ರದಲ್ಲಿಯೇ ಲೋಕಸಭೆಯಲ್ಲಿ ಇದನ್ನು ಮಂಡಿಸುವಂಥ ಸಾಧ್ಯತೆ ಇದೆ. ಇದೇ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆ ಮಂಡನೆ ಆಗಬಹುದು. ಈ ಬಗ್ಗೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಶಿಫಾರಸ್ಸಿದೆ. ಈ ಶಿಫಾರಸ್ಸುಗಳನ್ನು ಕೇಂದ್ರ ಒಂದು ಕಡೆ ಅಂಗೀಕರಿಸಿದೆ. ಲೋಕಸಭೆಯಲ್ಲಿ ಸ್ಪೀಕರ್ ಅನುಮತಿಯನ್ನು ಪಡ್ಕೊಂಡು ಚರ್ಚೆಗೆ ಒಳಪಡಿಸಬಹುದು. ಆಗಾಗ ಎಲೆಕ್ಷನ್ ನಡೆಯೋದ್ರಿಂದಾನೇ ನಾವು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈ ಒಂದು ವಾದ. ಈಗ ದೇಶದಲ್ಲಿ ಎಷ್ಟು ಎಲೆಕ್ಷನ್ಗಳಾಗಿವೆ, ಬೇರೆ ರಾಜ್ಯಗಳಲ್ಲೂ ಆಗಿದೆ. ಎಲೆಕ್ಷನ್ ಕುಂಟನೆಪ ಇಟ್ಕೊಂಡು ಹಾಗಾದರೆ ಉದ್ಧಾರ ಮಾಡೋಕ್ಕೆ ಆಗಲ್ವಾ? ಅಷ್ಟೊಂದು ಟಫ್ ಆಗಿಬಿಡುತ್ತಾ? ಈ ಥರ ಸಾಕಷ್ಟು ಪ್ರಶ್ನೆಗಳಿದೆ. ಅನೇಕ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ನೋಡಿ, ಈ ರೀತಿ ಮಾಡಿಬಿಟ್ರೆ ಭಾರತ ಅಂತ ಹೇಳಿದ್ರೇ ವಿವಿಧತೆಯಲ್ಲಿ ಏಕತೆ. ಲೋಕಸಭೆ ಅಂತ ಬಂದಾಗ ವಿಷಯಗಳು ಬೇರೆ ಇರ್ತವೆ, ರಾಜ್ಯ ಅಂತ ಬಂದಾಗ ವಿಷಯ ಬೇರೆ ಇರುತ್ತೆ. ಎರಡು ಮರ್ಜ್ ಮಾಡಿಬಿಟ್ಟು ನಾವು ಚುನಾವಣೆಗೆ ಹೋದಂತಾಗುತ್ತೆ. ಪ್ರಾದೇಶಿಕ ಮತ್ತು ಸ್ಥಳೀಯ ಕಾಳಜಿಯನ್ನೇ ಈ ಥರದ್ದಾಗ್ಬಿಟ್ರೆ ಪರಿಗಣಿಸೋಕ್ಕಾಗಲ್ಲ. ರಾಷ್ಟ್ರೀಯ ಸಮಸ್ಯೆಗಳನ್ನೇ ಹೈಲೈಟ್ ಮಾಡಿಬಿಟ್ಟು ಚುನಾವಣೆಗೆ ಬಂದುಬಿಡ್ತಾರೆ. ಸ್ಥಳೀಯ ಸಮಸ್ಯೆಗಳಾಗ ಗೌಣವಾಗಿಬಿಡ್ತವೆ. ಸಣ್ಣ ಪಕ್ಷಗಳು ರಾಜ್ಯಗಳಿಗೆ ತಮ್ಮ ಆಲೋಚನೆಯನ್ನು ಮಂಡಿಸೋದಕ್ಕೆ ಸಾಧ್ಯನೇ ಆಗಲ್ಲ. ರಾಷ್ಟ್ರದ ಮುಂದೆ ಆಲೋಚನೆ ಇಡೋಕ್ಕೆ ಸಾಧ್ಯ ಆಗಲ್ಲ. ಕೋವಿಂದ್ ನೇತೃತ್ವದ ಸಮಿತಿ ಇದೆಯಲ್ಲ, ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿಯವರು ಇದಕ್ಕೆ ರಾಜೀನಾಮೆ ಕೂಡ ಕೊಟ್ಟಿದ್ದರು ಅಂಥೇಳಿ ಒಂದು ವಿಚಾರ ಇದೆ. ಅದರಲ್ಲಿ BJP ಹೇಳೋದು ಒಂದು ದೇಶ ಒಂದು ಎಲೆಕ್ಷನ್ ಅಂತ ಮಾಡಿಬಿಡ್ರಿ, ಇದು BJP ಅಜೆಂಡಾದಲ್ಲೇ ಇದಿದೆ ಅಂಥೇಳಿ. ಇದೀಗ BJP ಮಿತ್ರಪಕ್ಷಗಳು ಕೂಡ ಇದನ್ನು ಸಪೋರ್ಟ್ ಮಾಡ್ತಾ ಇವೆ. ನಿರಂತರ ಚುನಾವಣೆಗಳಿಂದ ದೇಶದ ಅಭಿವೃದ್ಧಿ ಕುಂಠಿತ ಆಗಿಬಿಟ್ಟಿದೆ. ಎಲ್ಲ ಬಿಟ್ಟು ಚುನಾವಣೆ ಕಡೆಗೆ ಬಂತೀಗ. ಚುನಾವಣೆಗಳು ಮತ್ತೆ ಬರ್ತಿರೋದ್ರಿಂದನೇ ಡೆವಲಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ವಾದ. ಅಧಿಕಾರಿಗಳು ಹಾಗೂ ಭದ್ರತಾ ಸಿಬ್ಬಂದಿಗೆ ತಮ್ಮ ಕರ್ತವ್ಯಕ್ಕಿಂತ ಎಲೆಕ್ಷನ್ ಕೆಲಸನೇ ಜಾಸ್ತಿ ಆಗಿಬಿಡುತ್ತೆ, ಭಾರ ಆಗಿಬಿಡುತ್ತೆ ಅಂಥೇಳಿ ಇವರು ಒಂದು ವಾದವನ್ನು ಇಟ್ಟಿದ್ದಾರೆ. ನೋಡೋಣ ಸದನದಲ್ಲಿ ಇದನ್ನು ಮಂಡಿಸಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಏನೆಲ್ಲ ಬರುತ್ತೆ ಅಂಥೇಳಿ.